ಏಳುಮಲೆ ರಾಣಾ ಅವರ ಏಕಲವ್ಯ ಸಿನಿಮಾ ಆದ ಮೇಲೆ ಕಾಣಿಸಿಕೊಳ್ಳುತ್ತಿರುವಂತಹ ಎರಡನೆಯ ಸಿನಿಮಾ ಮಹಾನಟಿ ಸೀಸನ್ 1 ವಿನ್ನರ್ ಪ್ರಿಯಾಂಕಾ ಆಚಾರ್ ಅವರ ಮೊದಲ ಸಿನಿಮಾ. ಇವತ್ತಿನ ಈ ಸಿನಿಮಾ ರಾಜ್ಯದಾದ್ಯಂತ ರಿಲೀಸ್ ಆಗಿದೆ. ಈ ಸಿನಿಮಾ ಬರೆದು ಡೈರೆಕ್ಟ್ ಮಾಡಿರೋದು ಡೆಬ್ಯೂಟೆಂಟ್ ಡೈರೆಕ್ಟರ್ ಪುನೀತ್ ರಂಗಸ್ವಾಮಿ ಅವರು. ಸಿನಿಮಾದ ಪ್ರೊಡ್ಯೂಸ್ ಮಾಡಿ ಸಿನಿಮಾಗೆ ಕ್ರಿಯೇಟಿವ್ ಹೆಡ್ ಆಗಿ ಸಿನಿಮಾವನ್ನ ಕಟ್ಟುವಂತಹ ಕೆಲಸದಲ್ಲಿ ತರುಣ್ ಸುಧೀರ್ ಅವರ ಕೆಲಸ ಕೂಡ ಕಾಣಿಸುತ್ತೆ. ಟ್ರೈಲರ್ ಸಾಂಗ್ ಇಂದ ಈ ಸಿನಿಮಾ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಕ್ರಿಯೇಟ್ ಮಾಡಿದೆ. ಅದೇ ಎಕ್ಸ್ಪೆಕ್ಟೇಷನ್ ಸಿನಿಮಾ ಇದೆಯಾ? ಏಳುಮಲೆ ಟ್ರೂ ಕಂಟೆಂಟ್ ಅನ್ನ ಡೆಲಿವರ್ ಮಾಡೋದ್ರಲ್ಲಿ ಗೆದ್ದಿದೆಯಾ? ಏನು ಇಷ್ಟ ಆಯ್ತು, ಏನು ಕಷ್ಟ ಆಯ್ತು ಎಲ್ಲವನ್ನ ಇವತ್ತಿನ ರಿವ್ಯೂನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಚಾನಲ್. ನಾವು ಮಾಡೋ ರಿವ್ಯೂ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಮರ್ಯಾದೆ ಡಿಸ್ಲೈಕ್ ಮಾಡಿ. ಟೈಟಲ್ ತಮ್ನೇಲ್ ನೋಡ್ಕೊಂಡು ಬಂದಿರೋರಿಗೆ ಆಗಲೇ ಸಿನಿಮಾ ಹೇಗಿದೆ ಅನ್ನುವಂತಹ ಒಂದು ಐಡಿಯಾ ಸಿಕ್ಕಿರುತ್ತೆ. ಮಾದೇಶ್ವರ ಬೆಟ್ಟದಲ್ಲಿರುವಂತಹ ನಮ್ಮ ಮಾದಪ್ಪನಿಗೆ ಉಗೆ ಅನ್ನೋ ಹಾಗೆ ಏಳುಮಲೆ ಸಿನಿಮಾಗೆ ಕೂಡ ಖಂಡಿತ ಉಗೆ ಅನ್ನುವಂತಲೇ ಬೇಕು. ಬಿಕಾಸ್ ಓವರ್ ಆಲ್ ಮೂವಿ ಚೆನ್ನಾಗಿ ಮೂಡಿ ಬಂದಿದೆ. 2004ರಲ್ಲಿ ನಡೆದಿರುವಂತಹ ಇಡೀ ದೇಶವನ್ನೇ ನಡಗಿರಿಸುವಂತಹ ಒಂದು ಟ್ರೂ ಇನ್ಸಿಡೆಂಟ್ ಅನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಇಟ್ಟುಕೊಂಡು ಈ ಸಿನಿಮಾದ ಕಾರ್ಪ್ಲಾಟ್ ಅನ್ನ ಪ್ರಿಂಟ್ ಆ್ಯಂಡ್ ಅಲ್ಲಿ ಸ್ವಿಚ್ ಮಾಡಿದ್ದಾರೆ. ಇಲ್ಲಿ ಕನ್ನಡದ ಹುಡುಗ ಹರೀಶ ಮತ್ತು ತಮಿಳಿನ ಹುಡುಗಿ ರೇವತಿ ಇಬ್ಬರಿಗೂ ಲವ್ ಆಗಿದೆ. ಆ ಲವ್ ನಿಂದ ಮಾಡೋ ಅಡೆತಡೆಗಳನ್ನ ಭೇದಿಸುವಂತಹ ಪ್ರಯತ್ನದಲ್ಲಿ ಈ ಜೋಡಿ ಏನು ಮಾಡ್ತಾರೆ, ಎಲ್ಲಿಗೆ ಬಂದು ಸೇರ್ತಾರೆ, ತಮ್ಮ ಪ್ರೀತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಆಯ್ತಾ ಇಲ್ಲ, ಎಲ್ಲವನ್ನು ನೀವು ಮೂವಿ ನೋಡಿ ತಿಳ್ಕೊಳ್ಳಬೇಕು. ಡೆಬ್ಯೂಟೆಂಟ್ ರೈಟರ್ ಪುನೀತ್ ರಂಗಸ್ವಾಮಿ ಅವರು ಇನ್ಸ್ಪಿರೆನ್ಸ್ ಅವರ ಆಳಿಸಿಕೊಂಡಿರುವಂತಹ ಕಥಾವಸ್ತು ಯೂನಿಕ್ ಆಗಿದೆ. ಅದು ಕೂಡ ಸುಮಾರಷ್ಟು ವಿಷಯಗಳಲ್ಲಿ ಕಥೆಯ ಉದ್ದೇಶ ಚೆನ್ನಾಗಿದೆ. ಕತೆ ನಡೆಯುವಂತಹ ಟೈಮ್ ಫ್ರೇಮ್ ವಿಶೇಷವಾಗಿದೆ. ಎಲ್ಲ ಪಾತ್ರಗಳಿಗಾಗಿ ಒಂದು ಪರ್ಪಸ್ ಇದೆ. ಸುಮ್ಮನೆ ಹೋದ ಅನ್ನುವಂತಹ ಕ್ಯಾಟಗರಿ ಪಾತ್ರಗಳು ಇಲ್ಲಿಲ್ಲ. ಎಲ್ಲರಿಂದಲೂ ಈ ಕತೆಗೆ ಒಂದು ಕಾಂಟ್ರಿಬ್ಯೂಷನ್ ಇದೆ. ಇದು ಇಂಪ್ಯಾಕ್ಟ್ ಕೂಡ ಆಗುತ್ತೆ. ಆ್ಯಂಡ್ ನನಗೆ ಬಹಳ ಇಷ್ಟವಾದಂತಹ ವಿಷಯ ಅಂದರೆ ಅದೇನೆಂದರೆ ರೊಮ್ಯಾಂಟಿಕ್ ಥ್ರಿಲ್ಲರ್ ಜನರಿಗೆ ಸೇರಿರುವಂತಹ ಈ ಸಿನಿಮಾದ ಕೇರ್ ಲವ್ ಸುತ್ತೆ ಕ್ರಿಯೇಟಿವ್ ಆಗಿರುವಂತಹ ಕಾನ್ಫ್ಲಿಕ್ಟ್ಸ್ಗಳು ಬಹಳಷ್ಟು ಲೇಯರ್ಸ್ ಅಲ್ಲಿದೆ. ಆ್ಯಂಡ್ ಅವು ಮುಖ್ಯ ಪಾತ್ರಧಾರರಿಗೆ ಉಂಟು ಮಾಡುವಂತಹ ನೋವಿನ ಇಂಪ್ಯಾಕ್ಟ್ ನಮಗೂ ಫೀಲ್ ಆಗುವಂತೆ ರೈಟಿಂಗ್ನ ಚೆನ್ನಾಗಿ ಅಥೆಂಟಿಕ್ ಆಗಿ ಮಾಡಿದ್ದಾರೆ. ಮೈಸೂರು, ಚಾಮರಾಜನಗರ, ಸೇಲಂ 3 ಪ್ರಾಂತದ ಸೊಗಡುಗಳನ್ನು ಇಲ್ಲಿ ಆದಷ್ಟು ನೇಟಿವ್ ಆಗಿ ಇಟ್ಟಿದ್ದಾರೆ. ಈ ಒನ್ ನೈಟ್ ಸ್ಟೋರಿಗಳಲ್ಲಿ ವರ್ಕ್ ಆಗೋದಕ್ಕೆ ಬೇಕಾಗಿರುವಂತಹ ಮುಖ್ಯವಾದ ಎಲಿಮೆಂಟ್ ಥ್ರಿಲ್ ಆ್ಯಂಡ್ ಡೈರೆಕ್ಟರ್ ಪುನೀತ್ ಅದನ್ನು ಸಕ್ಸಸ್ಫುಲ್ ಆಗಿ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ನನಗೆ ಮೂವಿಯಲ್ಲಿ ಬಹಳ ಇಷ್ಟ ಆಗಿದ್ದು ಇಲ್ಲಿನ ಬ್ಯಾಕ್ಗ್ರೌಂಡ್ ಸ್ಕೋರ್, ಹಾಡುಗಳ ಲಿರಿಕ್ಸ್, ಡಿ ಇಮನ್ ಅವರ BGM ಸೀನ್ಸ್ಗಳಲ್ಲಿ ಎಲ್ಲೆಲ್ಲಿ ಎಲಿಮೆಂಟ್ ಮಾಡಬೇಕು ಅಲ್ಲೆಲ್ಲಿ ಮಿಸ್ ಮಾಡದೆ ಎಲಿಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಸಾಂಗ್ಸ್, ಎಲಿಮ್ಯೂಟ್ ನರೇಷನ್, ಸಿನಿಮಾದಲ್ಲಿ ಫ್ಲೋ ಆಗಿರುವಂತಹ ರೀತಿ ಕೂಡ ಜಾಕ್ಪಾಟ್ ಆಗಿ ಸಿನಿಮಾವನ್ನು ಕಟ್ಟಿಕೊಟ್ಟಿದೆ ಅಂತ ಹೇಳ್ತೀನಿ. ಕಮಿಂಗ್ ಟು ಪರ್ಫಾರ್ಮೆನ್ಸ್, TS ನಾಗಭರಣ್ ಅವರ ಪರ್ಫಾರ್ಮೆನ್ಸ್, ಅವರ ಭಾಷೆ, ಅಥೆಂಟಿಸಿಟಿ ಎಲ್ಲವೂ ಟಾಪ್ ಕ್ಲಾಸ್ ಅಂತ ಅನಿಸುತ್ತೆ. ಹಾಗಾಗಿ ಮೊದಲು ಅವರನ್ನೇ ಮೆನ್ಷನ್ ಮಾಡಿದ್ದೀನಿ. ಡೆಬ್ಯೂಟೆಂಟ್ ಆಕ್ಟ್ರೆಸ್ ಪ್ರಿಯಾಂಕಾ ಆಚಾರ್ ಇಸ್ ಎ ಗುಡ್ ಫೇರ್ ಟು KFI. ಚಿನ್ನ ಪಾತ್ರದಲ್ಲಿ ತುಂಬ ಮುದ್ದಾಗಿ ಇನ್ನೋಸೆಂಟ್ ಆಗಿ ಕಾಣಿಸ್ತಾರೆ ಆ್ಯಂಡ್ ಅಷ್ಟೇ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇವರಿಗೆ ಇನ್ನಷ್ಟು ಒಳ್ಳೆ ಅವಕಾಶಗಳು ಖಂಡಿತ ಸಿಗುತ್ತೆ. ರಾಣಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಏಕಲವ್ಯ ಕಂಪೇರ್ ಮಾಡಿದರೆ ಇನ್ನೂ ಸಾಕಷ್ಟು ಸಿನ್ಸೈಡ್ ಆಗಿ ರಾಣಾ ಅವರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆ್ಯಂಡ್ ಸ್ಕ್ರೀನ್ ಮೇಲೆ ಆ ಪಾತ್ರರ ಹಾಗೆ ಕಾಣ್ತಾರೆ. ಸ್ವಿಚ್ ಇಸ್ ವೆರಿ ರಿಯಲ್. ನನಗೆ ಸಿನಿಮಾದಲ್ಲಿ ಸ್ವಲ್ಪ ಡೈವರ್ಟ್ ಮಾಡಿದ್ದು ಅಂತ ಅಂದರೆ ಅದು ಅವರ ಹೇರ್ ಸ್ಟೈಲ್. ಎಕ್ಸ್ಪೀರಿಯನ್ಸ್ಲಿ ಫೈಟ್ ಸೀನ್ಗಳಲ್ಲಿ ಅವರ ಸ್ವಲ್ಪ ಆರ್ಟಿಫಿಷಿಯಲ್ ಅಂತ ಅನಿಸುತ್ತಾ ಇತ್ತು. ಆ್ಯಂಡ್ ಅದನ್ನು ಇನ್ನಷ್ಟು ಅಥೆಂಟಿಕ್ ಆಗಿ ಪ್ಲ್ಯಾನ್ ಮಾಡಿದರೆ ಇನ್ನೂ ಒಳ್ಳೆಯ ಇರ್ತಿತ್ತು ಏನೋ ಅಂತ ಕೂಡ ಅನಿಸುತ್ತೆ. ಇನ್ನುಳಿದಂತೆ ಕಿಶೋರ್ ಅವರು, ಜಗಪತಿ ಬಾಬು,
ಸರ್ದಾರ್ ಸತ್ಯ ಎಲ್ಲರೂ ತಮ್ಮ ಪಾತ್ರಕ್ಕೆ ಜಸ್ಟಿಸ್ ಮಾಡಿದ್ದಾರೆ. ತರುಣ್ ಸುಧೀರ್ ಅವರು ಈ ಹಿಂದೆ ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡಿರುವಂತಹ ರ್ಯಾಂಬೋ 2, ಗುರು ಶಿಷ್ಯರು ಎಲ್ಲವೂ ವರ್ಕ್ ಆದಂತಹ ಸಿನಿಮಾಗಳೇ. ಆ್ಯಂಡ್ ಅವರ ಈ ಸಕ್ಸಸ್ಫುಲ್ ಜರ್ನಿ ಆಸ್ ಕ್ರಿಯೇಟಿವ್ ಹೆಡ್ ಇಲ್ಲಿ ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಸ್ ಎ ಪ್ರೊಡ್ಯೂಸರ್ ಸಿನಿಮಾಗೆ ಏನು ಬೇಕು ಅನ್ನೋದನ್ನು ಖರ್ಚು ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ಕಾಣುತ್ತೆ. ಆ್ಯಂಡ್ ಇದೇ ಸಿನಿಮಾನ ರಾತ್ರಿಯಲ್ಲಿ ನಡೆದಿರೋದ್ರಿಂದ ಅದರ ಖರ್ಚು ಕೂಡ ಅಷ್ಟೇ ಆಗಿರುತ್ತೆ. ನೆವರ್ದಲೆಸ್ ಎಲ್ಲೋ ಪ್ರೊಡಕ್ಷನ್ ವ್ಯಾಲ್ಯೂಸ್ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಸಿನಿಮಾ ನೋಡಬೇಕಾದ್ರಲ್ಲೂ ಅನ್ಸಲ್ಲ. ಅದೆಂಥ ಗುರುಮೂರ್ತಿ ಅವರನ್ನು ಸಿನಿಮಾದ ಫೋಟೋಗ್ರಫಿ, ಕತೆಗೆ ಏನು ಬೇಕೋ ಅದಕ್ಕೆ ಅನುಗುಣವಾಗಿ ಚೆನ್ನಾಗಿ ಎನ್ ಪ್ರಕಾಶ್ ಅವರು ಎಡಿಟಿಂಗ್ ಫೆಸ್ ಆಗಿದೆ. 2 ಗಂಟೆ 13 ನಿಮಿಷ ಇರುವಂತಹ ಈ ಸಿನಿಮಾ ಸ್ಟಾರ್ಟ್ ಆದ ಮೊದಲನೇ ಫ್ರೇಮ್ ಇಂದನೇ ಕಥೆಯ ಪ್ಲಾಟ್ ಪಾಯಿಂಟ್ಗೆ ಕನ್ವೆಸ್ಟಿಂಗ್ ಆಗೋ ಹಾಗೆ ಮಾಡಿ ಬಿಡುತ್ತೆ. ಇನ್ನು ಈ ಸಿನಿಮಾದ ಏನು ಬೆಟರ್ ಆಗಬಹುದಿತ್ತು ಅಂತ ಅನಿಸುತ್ತೆ ಅಂದರೆ 2004ರಲ್ಲಿ ನಡೆದಂತಹ ಘಟನೆ ಇದೆಯಲ್ಲ, ಅದರ ಪ್ಲೇಸ್ಮೆಂಟ್, ಅದರ ಬ್ಯಾಕ್ಸ್ಕ್ರಾಟ್ ಅನ್ನ ಯೂಸ್ ಕೊಂಡಿದ್ದರಿಂದ ಆ ಘಟನೆಯ ಬಗ್ಗೆ ಹೆಚ್ಚಿಗೆ ಮಾತಾಡಿದ್ರೆ ಅದು ಸ್ಪಾಯಲ್ ಆಗುತ್ತೆ. ಬಟ್ ಅಕ್ರೋಶು ಈಗಲೇ ನಿಮ್ಮಲ್ಲಿ ಸುಮಾರು ಜನಕ್ಕೆ ನಾನು ಯಾವ ಇನ್ಸಿಡೆಂಟ್ ಬಗ್ಗೆ ಮಾತನಾಡ್ತಿದ್ದೀನಿ ಅನ್ನೋದು ಗೊತ್ತಿರುತ್ತೆ. ಬಟ್ ಗೊತ್ತಿಲ್ಲದೆ ಇರೋರಿಗೆ ಸ್ಪಾಯಿಲ್ ಆಗೋದು ಬೇಡ. ಈ ಇನ್ಸಿಡೆಂಟ್ ಆಗಲೇ ಜನಸಾಗರಕ್ಕೆ ಗೊತ್ತಿದ್ದರಿಂದ ಅದನ್ನು ಈಗಾಗಲೇ ಸುಮಾರು ಸಿನಿಮಾಗಳಲ್ಲಿ ನೋಡಿದ್ದರಿಂದ ಅದು ಈ ಥ್ರಿಲ್ಲರ್ ಜರ್ನಿಯನ್ನು ಅಲ್ಲಲ್ಲಿ ಬ್ರೇಕ್ ಮಾಡುವುದು ಸುಳ್ಳಲ್ಲ. ಖಡಕ್ಕಾಗಿ ಹೇಳೋದಾದ್ರೆ ಏಳುಮಲೆ ಒಂದು ಒಳ್ಳೆಯ ಮೂವಿ ಕಂಟೆಂಟ್ ಮೇಲೆ ಬೀಟ್ ಮಾಡಿರುವಂತಹ ಸಿನಿಮಾ. ಸುಮಾರು ವಿಷಯಗಳನ್ನು ನಿಮ್ಮನ್ನು ಸಿನಿಮಾದಲ್ಲಿ ಎಂಗೇಜ್ ಆಗಿಡುವಂತೆ ಈ ಪಾತ್ರಗಳ ಎಲಿಮಿನೇಷನ್ ಕನೆಕ್ಟ್ ಆಗುತ್ತೆ. 18s 19s ಕಿಡ್ಸ್ಗೆ ಲವ್ ಸ್ಟೋರಿ ನಮ್ಮನ್ನು ಬೆಚ್ಚಗೆ ಅಪ್ಪಿಗೆಯನ್ನು ಇಡುವಂತೆ ಮಾಡುತ್ತದೆ. ಇದಾಗಿತ್ತು ಏಳುಮಲೆ